ಇಂದು ಕೇತುಗ್ರಸ್ತ ರಕ್ತ ಚಂದ್ರಗ್ರಹಣ ದರ್ಶನವನ್ನ ನೀಡಲಿದ್ದಾನೆ. ಈ ಕುರಿತಂತೆ ಎಪಿ ಭಟ್ ಪ್ರತಿಕ್ರಿಯೆಯನ್ನ ಕೂಡ ನೀಡಿದ್ದಾರೆ ವೈಜ್ಞಾನಿಕ ವಿಶ್ಲೇಷಕರು. ಇಂದು ಕೇತುಗ್ರಸ್ತ ಚಂದ್ರಗ್ರಹಣ ದರ್ಶನವಾಗಲಿದ್ದಾನೆ. ವೈಜ್ಞಾನಿಕ ವಿಶ್ಲೇಷಕ ಡಾಕ್ಟರ್ ಎಪಿ ಭಟ್ ಈ ಕುರಿತಂತೆ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಭಾರತದಲ್ಲಿ ಕಾಣ್ತಿರುವಂತಹ ವರ್ಷದ ಒಂದೇ ಒಂದು ಗ್ರಹಣ ಇದಾಗಿದೆ. ಭಾರತದವರಿಗೆ ವಿಸ್ಮಯಕಾರಿಯಾಗಿ ಗೋಚರಿಸಲ್ಲ. ಕೇವಲ 8% ಮಾತ್ರ ಗೋಚರವಾಗುತ್ತೆ. ಗ್ರಹಣ ಅಂತ್ಯಕಾಲದಲ್ಲಿ ಸ್ವಲ್ಪ ಹೊತ್ತು ಮಾತ್ರ ಕಾಣಿಸುತ್ತೆ. ಬರಿಗಣ್ಣಿನಲ್ಲಿ ಇದನ್ನ ನೋಡಬಹುದು ಅಂತ ಎಪಿ ಭಟ್ ಹೇಳಿರುವಂಥದ್ದು. ಇಂದು ಕೇತುಗ್ರಸ್ತ ಚಂದ್ರಗ್ರಹಣದ ದರ್ಶನವಾಗಲಿದ್ದು ವೈಜ್ಞಾನಿಕ ವಿಶ್ಲೇಷಕ ಡಾಕ್ಟರ್ ಎಪಿ ಭಟ್ ಈ ಕುರಿತಂತೆ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಭಾರತದಲ್ಲಿ ಕಾಣ್ತಿರುವಂತಹ ಒಂದೇ ಒಂದು ಗ್ರಹಣ ಇದಾಗಿದೆ. ಆದರೆ ಭಾರತದವರಿಗೆ ವಿಸ್ಮಯಕಾರಿಯಾಗಿ ಚಂದ್ರ ಮಾತ್ರ ಗೋಚರ ಆಗಲ್ಲ. ಕೇವಲ 8% ಮಾತ್ರ ಗೋಚರವಾಗುತ್ತೆ. ಹಾಗೆ ಗ್ರಹಣ ಅಂತ್ಯಕಾಲದಲ್ಲಿ ಸ್ವಲ್ಪ ಹೊತ್ತು ಮಾತ್ರ ಕಾಣಿಸುತ್ತೆ ಎನ್ನುವಂತಹ ಮಾಹಿತಿಯನ್ನ ನೀಡಿದ್ದಾರೆ. ಮಾರ್ಚ್ 3 ಹುಣ್ಣಿಮೆ ಒಂದು ಚಿಕ್ಕ ಚೊಕ್ಕ ಗ್ರಹಣ ಬಂದಿದೆ. ಅದು ಚಂದ್ರಗ್ರಹಣ. ಇದನ್ನು ಚಿಕ್ಕ ಚೊಕ್ಕ ಚಂದ್ರಗ್ರಹಣ ಅಂತ ಯಾಕಂತ ಹೇಳಿದೆ ಅಂತ ಹೇಳಿದ್ರೆ, ಚಂದ್ರೋದಯ ಹೊತ್ತಿಗೆ ಚಂದ್ರ ಗ್ರಹಣ ಹಿಡ್ಕೊಂಡು ಮೇಲೆ ಬರ್ತಾನೆ. ಎಷ್ಟು ಬರೇ 9 ನಿಮಿಷ. ಈ ದಿವನ ಏನಾಗುತ್ತೆ ಅಂದರೆ 3 ಗಂಟೆ 20 ನಿಮಿಷಕ್ಕೆ ಗ್ರಹಣ ಚಂದ್ರಗ್ರಹಣ ಸ್ಟಾರ್ಟ್ ಆಗುತ್ತೆ. 4 ಗಂಟೆ 34 ನಿಮಿಷಕ್ಕೆ ಖಗ್ರಾಸ ಆಗತ್ತೆ. ನಂತರ ಹಗಲು ಅಂದರೆ ನಮ್ಗೆ ಕಾಣೋದಿಲ್ಲ. ನಂತರ 5 ಗಂಟೆ 32 ನಿಮಿಷಕ್ಕೆ ಗ್ರಹಣ ಮುಗಿಯುತ್ತೆ. ಈ ಖಗ್ರಾಸದ ಆ ಕಡೆ ಈ ಕಡೆ ನಾವು ಪಾರ್ಷಿಯಲ್ ಲೂನಾರ್ ಎಕ್ಲಿಪ್ಸ್ ಅಂತ ಹೇಳ್ತೇವೆ, ಅಂದರೆ ಪಾರ್ಶ್ವ ಚಂದ್ರಗ್ರಹಣ. ಹಾಗೆ ಪಾರ್ಶ್ವ ಚಂದ್ರಗ್ರಹಣ 5 ಗಂಟೆ 32 ನಿಮಿಷದಿಂದ 6 ಗಂಟೆ 47 ನಿಮಿಷದವರೆಗೆ ಇದೆ. ಚಂದ್ರ ಈ ಹುಣ್ಣಿಮೆ ದಿವಸ ಚಂದ್ರೋದಯ 6 ಗಂಟೆ 38 ನಿಮಿಷಕ್ಕೆ. ಹಾಗೆ ನಾವು ಉಡುಪಿ ನಾವು ಆಕಾಶ ನೋಡ್ಲಿಕ್ಕೆ ಹೊರಟ್ರೆ 6 ಗಂಟೆ 38 ನಿಮಿಷಕ್ಕೆ ಬರುವ ಚಂದ್ರ ಮೇಲೆ ಬರುವಾಗ ಬರೇ ಒಂದು ಕನೇ ಅಂತ ಆ ಲಾಸ್ಟ್ ಒಂದು ಸುಮಾರು 8%, 100ರಲ್ಲಿ 8 ಅಂಶ ಗ್ರಹಣ ಹಿಡ್ಕೊಂಡು ಮೇಲೆ ಬರ್ತಾನೆ. ಚಂದ್ರೋದಯವೇ ಚಂದ. ಹುಣ್ಣಿಮೆ ದಿವಸ ಚಂದ್ರೋದಯ ಭಾರಿ ಚಂದ. ಹಾಗೆ ಸ್ವಲ್ಪ ರಿಫ್ರಾಕ್ಷನಿಂದ ದೊಡ್ಡದಾಗಿ ಕಾಣ್ತಾನೆ. ಹಾಗೆ ನೋಡ್ಲಿಕ್ಕೆ ಒಂದು ಚೆನ್ನಾಗಿ ಆರಾಮದಲ್ಲಿ ನೋಡ್ಬೋದು. ಬರೀ 9 ನಿಮಿಷ ಮಾತ್ರ, 8% ಮಾತ್ರ ಗ್ರಹಣ. 6 ಗಂಟೆ 47 ನಿಮಿಷ ಗ್ರಹಣ ಮುಗಿದ್ಬಿಡ್ತದೆ. ಈ ವರ್ಷದ ಒಂದೇ ಒಂದು ಗ್ರಹಣ, ನಮಗೆ ಇದೊಂದೇ ಗ್ರಹಣ, ಬೇರೆ ಗ್ರಹಣಗಳಿಲ್ಲ. ವರ್ಷದಲ್ಲಿ 3-4 ಇದ್ರೂ ಈ ವರ್ಷ ಒಂದೇ ಗ್ರಹಣ. ಅದರೊಟ್ಟಿಗೆ ನೋಡಲಿಕ್ಕೆ ಚಂದ. ಬರೀ ಕಣ್ಣಲ್ಲಿ ಆರಾಮದಲ್ಲಿ ನೋಡ್ಬೋದು. ಈಗ ಸೂರ್ಯಗ್ರಹಣ ಆದರೆ ಬರೀ ಕಣ್ಣಲ್ಲಿ ನೋಡಬಾರ್ದು, ಅದನ್ನು ಪ್ರತಿಬಿಂಬ ತೆಗೆದು ನೋಡಬೇಕು ಅಂತ ಹೇಳ್ತೇವೆ. ಚಂದ್ರಗ್ರಹಣವನ್ನು ನೇರವಾಗಿ ಚಂದ್ರ ನೋಡ್ಬೋದು. ಚಂದ್ರ ನೋಡ್ತಾ ಈ ಪ್ರಕೃತಿಯ ಸುಂದರ ವಿದ್ಯಮಾನವನ್ನು ನೋಡಿಕೊಂಡು ಎಂಜಾಯ್ ಮಾಡ್ಬೋದು. ಅದರಲ್ಲಿಯೂ ಹೋಳಿ ಹುಣ್ಣಿಮೆ ಆದ್ದರಿಂದ ಹುಣ್ಣಿಮೆ ಹೋಳಿಗೆ ಊಟ ಆರಾಮದಲ್ಲಿ ಮಾಡ್ಬೋದು. 6:47ಕ್ಕೆ ಗ್ರಹಣ ಮುಗಿದ್ಬಿಡ್ತದೆ. ತುಂಬ ಖುಷಿ ಪಡ್ಬೋದು. ಹಾಗೆ ಚಂದ್ರನ ಈ ರೀತಿಯ ವಿದ್ಯಮಾನಗಳನ್ನು ನೋಡಬೇಕು.